ಇಂಜಿನಿಯರಿಂಗ್ ಮುಗಿಸ್ಕೊ ಆಮೇಲೆ ಏನ್ ಬೇಕು ಮಾಡು ಅಂತಾರೆ. ಹಾಗಾಗಿ ಇವಾಗ ನಾವು ಸ್ಯಾಂಡಲ್ವುಡ್ ನಲ್ಲಿ ಇಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಎಲ್ಲ ಇಂಜಿನಿಯರ್ಸ್ಗಳೇ ಸಿಗ್ತಾರೆ. ಸೊ ಇಂಜಿನಿಯರಿಂಗ್ ಮಾಡ್ತಾ ಮನೇಲಿ ಹೇಳಿದ್ರ ನಾನು ಚಿತ್ರ ಸಾಹಿತಿ ಆಗ್ಬೇಕು ಅಂತ ಏನಾದ್ರು? ಇಲ್ಲ, ಖಂಡಿತ ಏನು ಮನೆಯವ್ರಿಗೇನು ಐಡಿಯಾನೇ ಇಲ್ಲ ಅದು. ಅಂಟಿಲ್ ನಾನು ಫಸ್ಟು ಸಿನಿಮಾ ಸಂಭಾಷಣೆ ಬರ್ದಿರೋದು ರಿಲೀಸ್ ಆಗೋವರೆಗೂ ನಮ್ಮ ಮನೆಯವ್ರಿಗೆ ಐಡಿಯಾ ಇಲ್ಲ. ಅಂದರೆ ಈ ಥರ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು, ಬಟ್ ನಮ್ಮ ತಂದೆ ತಾಯಿಗೆ ಅದೇನು ಐಡಿಯಾ ಇಲ್ಲ. ಅವ್ರಿಗೆ ಅಲ್ಟಿಮೇಟ್ಲಿ ಏನಂದರೆ ನಾನು ಎಜುಕೇಷನ್ ಲೋನ್ ಮಾಡಿದ್ದೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ, ಅದನ್ನು ತೀರಿಸಿದ್ರೆ ಸಾಕು ಇವನು ಅಂತ ಇದಿತ್ತು. ಅದೇ ಕಾರಣಕ್ಕೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದು, 2 years ವರ್ಕ್ ಮಾಡಿದ್ದು. ಆ ಹೊರೆನ ನಮ್ಮ ಕುಟುಂಬದ ಮೇಲೆ ಹಾಕೋದು ಬೇಡ. ಸೊ ಚಿತ್ರರಂಗಕ್ಕೆ ಬಂದಮೇಲೆ ನನ್ನ ವರಮಾನಗಳು ಅದೆಲ್ಲ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನೊಂದು ಬಗೆಹರಿಸ್ಕೊಂಡು ಬರೋಣ ಅಂತ ಹೇಳಿ ಇದು ಮಾಡಿದ್ದು. ಸೊ ಅವರಿಗೆ ಅದೊಂದೇ, ನಾನು ಕೆಲಸಕ್ಕೆ ಸೇರಿದಾಗ ಅವಾಗಲೂ ಐಡಿಯಾ ಇಲ್ಲ ನಾನು ಬಿಟ್ಟು ಇದಕ್ಕೆ ಬರ್ತೀನಿ ಅಂತ. ಸೊ ಯಾವಾಗ ನನ್ನ ಫಸ್ಟ್ ಹಾಡು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು, ಆವಾಗ ಅವ್ರಿಗೆ ಒಂದೇನೋ ಟು ಬಿ ಫ್ರ್ಯಾಂಕ್ ನನಗೆ ನಂಬಿಕೆ ಇರಲಿಲ್ಲ. ಅಂದರೆ ಇಲ್ಲಿ ನಾನು ಲೈಫ್ ಬದುಕು ಕಟ್ಕೋತೀನಿ ಅಂತ. ಬಟ್ ಅವ್ರಿಗೊಂದು ನಂಬಿಕೆ ಬಂದಿತ್ತು. ಅಲ್ಲಿಂದ ಏನು ಜಾಸ್ತಿ ಏನು ಹೇಳಲಿಲ್ಲ. ಸೊ ನಿಮ್ಮ ಮೊದಲನೇ ಹಾಡು ಬಂದು ಚಂದ ಚಂದ ನನ್ನ ಹೆಂಡತಿ, ಅದು ಅಪ್ಪು ಅವ್ರಿಗೆ ಬರೆದಿದ್ದು. ಅಂಜನಿ ಪುತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ಚಂದ ಚಂದ ಹಾಡು ಕೂಡ ನಾರ್ತ್ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ರೀಚ್ ಆಯಿತು ಕೂಡ. ಎಲ್ಲ ಕಡೆ ಅದೇ ಸಾಂಗ್ ಓಡ್ತಾ ಇತ್ತು. ಸೊ ಚಂದ ಚಂದ ಈ ಪ್ರಾಜೆಕ್ಟ್ ನಿಮ್ಗೆ ಸಿಕ್ಕಿದ್ದು ಹೇಗೆ? ಅದು ನಾನು ರವಿ ಬಸ್ರವ್ರ ಜೊತೆ ನಾನು ರೈಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಾಂಗ್ ಬರೋದಕ್ಕಿಂತ ಆಲ್ಮೋಸ್ಟ್ 2 yearsಯಿಂದ ನಾನು ವರ್ಕ್ ಮಾಡ್ತಾ ಇದ್ದೆ. ಜಾಬ್ ಮಾಡ್ಕೊಂಡು ಕೂಡ ಅವ್ರ ಜೊತೆ ವೀಕೆಂಡಲ್ಲಿ ಅಥವಾ ರಜೆ ಇದ್ದಾಗ ಕೆಲವೊಂದು ಸತಿ ಸಿಕ್ ಲೀವ್ ತೊಗೊಂಡು ವರ್ಕ್ ಮಾಡಿದ್ದೆಲ್ಲ ಉಂಟು. ಸೊ ಈ ಥರ ಮಾಡ್ತಿರ್ಬೇಕಾದ್ರೆ ರವಿ ಬಸ್ರವರು ಒಂದು ಕುಂದಾಪುರ ಕನ್ನಡ ಆಲ್ಬಮ್ಗಳನ್ನು ಮಾಡಬೇಕು ಸೀರೀಸ್ ಅಂತ ಹೇಳಿ ಅವಾಗ ಶುರು ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಆ ಟೈಮಲ್ಲಿ ಅವರು ನನಗೆ ಈ ಥರ ಕುಂದಾಪುರ ಕನ್ನಡದ ಒಂದು ಹಾಡು ಬರೆದು ಕಳಿಸಿ ಅಂತ ಹೇಳಿದ್ದು ನನಗೆ. ಸೊ ಅದು ನಾನು ಆವಾಗ ಮಧ್ಯಾಹ್ನ ಕಳಿಸಿದ್ದು. ನಾನು ಸಂಜೆ ಆಫೀಸ್ ಕ್ಯಾಬಲ್ಲಿ ಬರ್ತಾ ನಾನು ಟೈಪ್ ಮಾಡಿ ಕಳಿಸಿದ್ದೆ. ಅಂದರೆ ಅವರು ಟಾಪಿಕ್ ಹೇಳಿದರು, ಗಂಡ ಹೆಂಡತಿಯನ್ನು ಹೊಗಳೋ ಥರ ಬರೀರಿ ಏನಾದರೂ ಅಂತ ಹೇಳಿದರು. ನಾನು ಆವಾಗ ಕ್ಯಾಬಲ್ಲಿ ಭಾರಿ ಖುಷಿ ಮರ ನನಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕೊಡ್ಕೊಂಬಂದರೆ TV ರೇಡಿ ಎಂತ ಬೇಡ ಇವಳು ಮನೆಗಿದ್ರೆ ಕುಂದಾಪುರ ಭಾಷೆಯಲ್ಲೇ ಕಂಪ್ಲೀಟ್ ಬರೆದು ಪಲ್ಲವಿ ಮಾತ್ರ ಕಳಿಸಿದ್ದೆ. ಸೊ ಇದಕ್ಕೂ ಮುಂಚೆ ಹೆಂಗಾಗಿತ್ತು ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಹಾಡು ಬರೀಬೇಕು ಅಂತ ತುಂಬ ಆಸಕ್ತಿ ಇತ್ತು. ಬಟ್ ಅಲ್ಲಿ ತನಕ ನನಗೆ ಹಾಡು ಬರೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾನು ಅವರನ್ನ ಇಂಪ್ರೆಸ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಾ ಇದ್ದೆ. ಏನೇನೋ ಬರೆಯೋದು, ಕುಂದಾಪುರ ಕನ್ನಡ ಹಾಡುಗಳು ಬರೆಯೋದು, ಕಳಿಸೋದು. ಅವ್ರು ನೋಡೋರು ಸುಮ್ಮನೆ ಇರೋರು. ಸೊ ಅಂದರೆ ನನಗೆ ಗೊತ್ತಾಗಿರೋದು ಇದು ಇಷ್ಟ ಆಗಿಲ್ಲ, ಮೇ ಬಿ ಅಂತ ಚೆನ್ನಾಗಿಲ್ವೇನೋ ಅಂತ. ಫಸ್ಟ್ ಟೈಮ್ ನನಗೆ ಅದು ಕಳಿಸಿದಾಗ ಅವರು ರಿಪ್ಲೈ ಮಾಡಿದ್ರು ಕುಂದಾಪುರ ಭಾಷೆಯಲ್ಲ, ಲೈಕ್ ಇತ್ತು ಟ್ಯೂನ್ ಮಾಡ್ತೆ ಅಂತ. ಲೈಕ್ ಇತ್ತು, ಚೆನ್ನಾಗಿದೆ, ಟ್ಯೂನ್ ಮಾಡ್ತೀನಿ ಅದಕ್ಕೆ ಅಂತ. ಸೊ ಅದು ನನಗೆ ದೊಡ್ಡ ಒಂದು ಅವಾರ್ಡ್ ಸಿಕ್ಕಂಗಾಯ್ತು. ಅಂದರೆ ಅದು ಹಾಡು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರಿಗೆ ಇಷ್ಟ ಆಯ್ತಲ್ಲ ಅನ್ನೋದೊಂದು ಖುಷಿ. ಸೊ ಅದು ನಾವು ರಿಲೀಸ್ ಮಾಡಿದ್ವಿ. ಪಲ್ಲವಿ ಮಾತ್ರ ಅವ್ರ ಚಾನಲಲ್ಲಿ ರಿಲೀಸ್ ಮಾಡಿ ನನಗೆ ಅದೊಂದು ದೊಡ್ಡ ಸಂಭ್ರಮ. ನನಗೆ ಒಂದು ಹಾಡು ರಿಲೀಸ್ ಆಗಿದೆ ನಂದು ಅನ್ನೋದು. ಅದನ್ನು ದಿನ ನೋಡ್ತಾನೆ ಇದ್ದೆ, ಎಷ್ಟಾಯಿತು ವ್ಯೂಸ್ ಅಂತ ನೋಡ್ತಾನೆ. ದಿನ ಬೆಳಗಾದರೆ ಒಂದು 2,000 ವ್ಯೂಸ್ ತನಕ ನೋಡ್ತಾನೆ ಇದ್ದೆ. ನಮ್ಮ ಅಣ್ಣ ಎಲ್ಲ ಬೈಯೋರು, ಏನು ಅದನ್ನು ಅಷ್ಟು ಸತಿ ನೋಡ್ತೀಯಾ ಅಂತ ಹಾಕೋದು, ನೋಡೋದು ಹಿಂಗೆ ಎಷ್ಟು ಬಂದಿದೆ, ಎಷ್ಟು ನೋಡಿ ಜನ ನೋಡಿದ್ದಾರೆ ಅಂತ. ಒಂದಿನ ಹಿಂಗೆ ಬೆಳಗ್ಗೆ ತೆಗೆದು ನೋಡಿದಾಗ ಯೂಟ್ಯೂಬಲ್ಲಿ ಆ ಸಾಂಗೇ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ, ಇದೇನು ರಿಮೂವ್ ಮಾಡಿಬಿಟ್ಟಿದ್ದಾರಲ್ಲ ಸಾಂಗು ಅಂತ. ಆಮೇಲೆ ನಾನು ಅವ್ರ ಹತ್ರ ಕೇಳಿದಾಗ, ಇಲ್ಲ ಅದೇನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಹಾಡು, ಅದು ಅಪ್ಪು ಸರ್ ಸಿನಿಮಾಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಅದು ಬೇರೆ ರೀತಿಯ ಒಂದು ಖುಷಿ ಅದು. ಸೊ ಹೀಗೆ ಹಾಡು ಸಿಕ್ಕಿದ್ದು ನನಗೆ.